ಲ್ಯಾಂಡ್ ರೂಮ್ ಒಳಗೆ ಕೆಲವರಿಗೆ ಚಟುವಟಿಕೆ ನಡೆಕತ್ತವ. ಬಳಕೆಗೆ ಬಾರದೆ ಪಾಳು ಬಿದ್ದಿರುವ ಶೌಚಾಲಯಗಳು ತೆರವಿಗೆ ಜನರ ಒತ್ತಾಯ. ಮೌನಿ ನಗರವನ್ನು ಬಯಲು ಶೌಚಮುಕ್ತ ನಗರವನ್ನಾಗಿಸುವ ಉದ್ದೇಶದಿಂದ ನಿರ್ಮಿಸಲಾಗಿದ್ದ ಶೌಚಾಲಯಗಳಿಗೆ ಸಮರ್ಪಕ ನಿರ್ವಹಣೆ ಇಲ್ಲದೆ ದುರ್ವಾಸನೆ ಬೀರುತ್ತಿವೆ. ಹೌದು, ನಗರದಲ್ಲಿ ಪುರಸಭೆಯು ಎಲ್ಲೆಂದರಲ್ಲಿ ಶೌಚಾಲಯಗಳನ್ನು ನಿರ್ಮಿಸಿದೆ. ಈ ಪೈಕಿ ಹೆಚ್ಚಿನವು ಬಳಕೆಯಾಗುತ್ತಿಲ್ಲ. ವಾರ್ಡ್ ನಂಬರ್ 23 ಇಂದಿರಾನಗರದಲ್ಲಿ ಒಂದೇ ಕಡೆ ರಸ್ತೆಯ ಮೇಲೆ 2 ಸಾರ್ವಜನಿಕ ಶೌಚಾಲಯಗಳು ಕಟ್ಟಿಸಿ ವರ್ಷಗಳಿಗೆ ಗತಿಸಿವೆ. ಆದರೆ ಸಮರ್ಪಕ ನಿರ್ವಹಣೆ ಕೊರತೆಯಿಂದ ಅವುಗಳು ಪಾಳು ಬಿದ್ದಿವೆ. ವಾರ್ಡಿನ ಸಾರ್ವಜನಿಕರಿಗೆ ಕಟ್ಟಿರುವ ಶೌಚಾಲಯಗಳು ಕೇವಲ ಅನುದಾನ ಬಳಕೆಗೆ ಮಾತ್ರ ಎಂಬಂತಿದೆ. ವಾರ್ಡಿನಲ್ಲಿ ಎಲ್ಲಿಯೂ ಕೂಡ ಸ್ಥಳ ಸಿಗದ ಕಾರಣ ರಸ್ತೆಯ ಮೇಲೆ ನಿರ್ಮಿಸಿದ್ದಾರಂತೆ. ಆದರೆ ಇಲ್ಲಿರುವ 2 ಶೌಚಾಲಯಗಳು ಅಸಮರ್ಪಕ ನಿರ್ವಹಣೆಯಿಂದ ಹಾಳಾಗಿ ಹೋಗಿವೆ. ಮುರಿದು ಬಿದ್ದಿರುವ ಬಾಗಿಲುಗಳು, ನೀರು ಇರದ ಕಾರಣ ಬಹುತೇಕರು ಶೌಚಾಲಯ ಬಳಕೆ ಮಾಡಿಲ್ಲ. ಈ ಅಸಮರ್ಪಕ ಬಳಕೆಯು ಅವು ಹಾಳಾಗಲು ಒಂದು ಕಾರಣವಾಗಿದೆ. ವಾರ್ಡ್ ನಂಬರ್ 23ರಲ್ಲಿ ಪ್ರತಿ ಮನೆಗೆ ಶೌಚಾಲಯಗಳು ಇವೆ. ಆದರೆ ಈ ರಸ್ತೆಯ ಮಧ್ಯದಲ್ಲಿ ಕಟ್ಟಿರುವ ಶೌಚಾಲಯಗಳು ಪಾಳು ಬಿದ್ದುದರಿಂದ ವಿಪರೀತ ಸೊಳ್ಳೆಗಳ ಹಾವಳಿಗೆ ಮತ್ತು ದುರ್ನಾತದಿಂದ ಜನರ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತಿವೆ. ನಮ್ಮ ಮನೆಗಳು ಏನನ್ನ ಹಾಳಾಗೋಗ್ಲಿ, ಅದು ನಾನೇನಂತೀನಿ, ನಮಗ್ ಬಂದಿದ್ ರೋಗ ನಿಮ್ಗೂ ಬರ್ತದಲ್ಲ, ನಾನು ಓಡಾಡ್ತೀನಲ್ಲ ಅಡ್ಡಾಡ್ತೀನಲ್ಲ ಅಂತ ಕೇಳ್ತೀನಿ. ನಾನು ದಾರಿಯನ್ನ ಹೆಂಗಾಗ ನೋಡ್ರಿಗ ಇಂತಿಂತವ್ರು ಬಂದ್ ಕೇಸಿ ಇಲ್ಲಿ ಕುಂತೋತಾರ. ಎಲ್ಲ ನಾವು ಗಂಡ್ಮಕ್ಳು ಹೆಣ್ಮಕ್ಳು ಎಲ್ಲ ನೋಡ್ಕೊಂತ ತಿರ್ಗಾಡ್ಬೇಕು. ಸ್ವಲ್ಪನ ಮರ್ಯಾದಿಲ್ಲ, ಏನಿಲ್ಲ. ರಿಂಗ್ ಹಾಕ್ಸ್ರಿ, ಇಲ್ಲಂದ್ರೆ ನೀವು ತಂದು ಹಾಕಿ ಕೇಸಿ ಅದ್ರಾಗನ ಹಾಕ್ತಾರಲ್ಲ. ವಾರಕ್ಕೊಂದ್ಸಲ ತೆಕ್ಕೊಂಡ್ ಹೋದ್ರೆ ನಡೀತದಲ್ಲ. ಸಣ್ಣ ಸಣ್ಣ ಹುಡುಗರು ಇದಾವ, ನಮ್ಗೆ ಸಣ್ಣನ ಇವಾಗ 7 ತಿಂಗಳದನ ಇದಾನ. ಹೆಂಗ್ ಮಾಡ್ಬೇಕು, ಹೆಂಗ್ ಜೀವನ ಮಾಡ್ಬೇಕು ನಾವು? ನೋಡಿ, ಪುರಸಭೆ ಸದಸ್ಯರು ಮತ್ತು ಪುರಸಭೆ ಆರೋಗ್ಯ ನಿರೀಕ್ಷಕರು ಇದನ್ನ ತೆರವುಗೊಳಿಸಿ ಸಾರ್ವಜನಿಕರಿಗೆ ಸುಗಮ ಸಂಚಾರಕ್ಕೆ ಅನುಕೂಲ ಮಾಡಿಕೊಡುವಂತೆ ಸ್ಥಳೀಯರು ಒತ್ತಾಯಿಸಿದ್ದಾರೆ. ಲ್ಯಾಂಡ್ ರೂಮ್ ಒಳಗೆ ಕೆಲವರಿಗೆ ಚಟುವಟಿಕೆ ನಡೆಕತ್ತವ. ಲ್ಯಾಂಡ್ ರೂಮ್ದು ಆಮೇಲೆ ಕಸಗಳು ತಂದು ಮನೆ ಮುಂದೆ ಹಾಕತ್ತಾರ. ಸತ್ತಿದ್ದು ಬದುಕಿದ್ದು ಸಾರ್ವಜನಿಕರು ಬಳಕೆ ಹಾಕತ್ತದ ಇಲ್ಲ ಆಗೋಲ್ದು ಸರ್. ಅದು ಎಲ್ಲರ ಮನ್ಯಾಗ ಲ್ಯಾಂಡ್ ರೂಮ್ ಅದಾವ, ಯಾವ ಆಗೋಲ್ವು. ಡೆಮಿನೇಷನ್ ಮಾಡಿದ್ರೆ ದಾರಿ ಅದ ಸರ್, ಹೋಗಾಕ ಯಾರಿಗೆ ಹಾರ್ಟ್ ಬಂತು ರಸ್ತೆ ಮೇಲೆ ಮಾಡಿದೆ ಸರ್. ಅದು ಇಬ್ಬರು 2ಕ್ಕೆ 1 ಎಲ್ಲ ಮಾಡಿದ್ರೆ ರಸ್ತೆ ಮೇಲೆ ಮಾಡ್ಯಾರ. ಅದು ಏನು ಫಸ್ಟ್ ಓಪನಿಂಗಿಂದ ಯಾರು ಹೋಗಿಲ್ಲ. ಅದ್ರೊಳಗೆ ನೀರಿಲ್ಲ, ಎಲ್ಲ ಹೊಲಸು. ಹೆಂಗಿರ್ಬೇಕು ಹೆಂಗಿಲ್ಲ. ನಾವು ಬಗಲಾಗಿದ್ದೀವಿ. ನಂದು ಹಾರ್ಟ್ ಆಪರೇಷನ್ ಸಿಜರಿಂಗ್, ನಮ್ಮದು ಬೈಪಾಸ್ ಸಿಜರಿಂಗ್ ಆಗ್ಯದ. ನಾವು ಪೇಷಂಟಾಗಿ ಹೆಂಗೆ ಇರಕತ್ತೀವಿ ಹಂಗೆ ಇರಕತ್ತೀವಿ ಸುಮ್ಕೆ. ಯಾಕಂದರೆ ಯಾವ ನಮ್ಮ ಕಡೆ ಹೋಗೋಕೆ ರೊಕ್ಕ ಇಲ್ಲ. ಯಾರು ಬರ್ಬೋಲ್ರು, ನೋಡೋಬೋಲ್ರು, ಮಾಡೋಬೋಲ್ರು. ಅಧಿಕಾರಿಗಳಿಗೆ ಒಂದೇ ಸರ್ ಮಾತು ಹೇಳೋದು, ಬಂದು ರಸ್ತೆ ಮಾಡಿ ಅದೆಲ್ಲ ಕಸ ಬಳ್ಳಾರ್ದಂಗೆ ಮಾಡಿಸಿದ್ರೆ ಸಾಕೈತೆ ಸರ್. ನಮಗೆ ರಸ್ತೆ ಇತ್ತು, ಅದ್ರ ಮೇಲೆ ಕಟ್ಸ್ಯಾರ. ಎಷ್ಟು ವರ್ಷ ಆಯ್ತಮ್ಮ ನೀವು ಕಟ್ಸಿ? ಎಲ್ಲ ಬಹಳ ವರ್ಷ ಆಯ್ತು ಇದು ಕಡ್ಸಿ ಕೇಸಿ. ಅದು ಅದಕ್ಕೂ ಇಲ್ಲ, ಇದಕ್ಕೂ ಇಲ್ಲ, ಯಾವುದಕ್ಕೂ ಇಲ್ಲ. ಎಲ್ಲ ಗೇಟ್ ಬಂದದು. ಎಲ್ಲ ಸಣ್ಣ ಸಣ್ಣ ಮಕ್ಕಳು ಇದಾವ. ಅವಕ್ಕ ಏನೇನ ತಂದಾಕಿದ್ರೆ ನಿಮ್ಮನೆ ಮುಂದೆ ತಂದಾಕ್ತಿವೇನು, ಗಟ್ರ ಐತೆ ತಂದಾಕ್ತಿವಿ ಅಂತ ಹೇಳ್ತಾರೆ. ವಾರ್ಡಿನ ಚುನಾಯಿತ ಸದಸ್ಯರಿಗೆ ಮತ್ತು ಅಧಿಕಾರಿಗಳ ಕಣ್ತೆರೆಯುವ ಕೆಲಸವನ್ನ ನಮ್ಮ ಟಿವಿಯು ಮಾಡುತ್ತಿದೆ. ಇನ್ನಾದರೂ ಜನರ ನೆರವಿಗೆ ಬರುತ್ತಾರಾ ಇಲ್ವಾ ಕಾದು ನೋಡೋಣ. ನಿಮಗೂ ಬಂದಂಗಲ್ಲ, ನಾನು ಓಡಾಡ್ತೀನಲ್ಲ, ನನ್ನ ರೋಗ ನಿಮಗ್ ಬರ್ತದಲ್ಲ ಅಂತ ಹೇಳಿದ್ರನ್ನ ಕೇಳಕ್ಕಿಲ್ಲ.